ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮ್ಗೊಂದು ರೆಸಿಪಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ, ಪನ್ನೀರ್ ಪಲಾವ್ ಏನಾದರೂ ಹೇಳ್ಬೋದು. ಸೊ ಸೇಮ್ ಸಿನಾರಿಯೋ, ಬಿರಿಯಾನಿ ಮತ್ತು ಪಲಾವ್ ಎರಡಕ್ಕೂ ಒಂದಕ್ಕೆ ಬಟಾಣಿ ಹಾಕ್ತೀನಿ. ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ವಿಡಿಯೋದಲ್ಲಿ ಹೇಗೆ ಮಾಡ್ತೀನಿ ಅಂತ. ಸೊ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟು ಆನಿಯನ್ ತೊಗೊಂಡಿದ್ದೀನಿ. ಒಂದು 3 ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕದು 3 ಟೊಮೆಟೊ ಕಟ್ ಮಾಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ. ಮತ್ತು ಇದನ್ನು ನಾನು ಕಟ್ ಮಾಡಿಲ್ಲ, ಮೆಣಸಿನ್ಕಾಯಿ ಹಾಗೆ ತೊಗೊಂಡಿದ್ದೀನಿ. ಒಂದು 4ರಿಂದ 5 ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 5 ಮೆಂಬರ್ಸ್ಗೆ. ಮತ್ತು ಪನ್ನೀರು 200 ಗ್ರಾಮ್ದು ಪ್ಯಾಕೆಟ್ ಪನ್ನೀರ್ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಪುದೀನ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಇದಕ್ಕೆ ಯಾವುದೇ ಥರ ಮಿಕ್ಸ್ ಆಗಿಲ್ಲ, ಸಾಂಬಾರು ಪುಡಿ ಆಗಲಿ ಏನೇ ಆಗಲಿ. ಇದು ಬರೀ ಒಣಮೆಣಸಿನ್ಕಾಯಿದು ಪುಡಿ, ಫುಲ್ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್ ಸೋಂಪು ಕಾಳು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಪಲಾವ್ ಏನಾದರೂ ಮಾಡಿದಾಗ, ಬಿರಿಯಾನಿ ಮಾಡಿದಾಗ ನಾನು ಯೂಶ್ವಲಿ ಹಾಕ್ತೀನಿ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್, ಇದು ಬಂದು ಅರಿಶಿನ ಸ್ವಲ್ಪ. ನೆಕ್ಸ್ಟು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕೋಬೋದು ಟೇಸ್ಟ್ಗೆ. ಮತ್ತು ಇದು ಪಲಾವ್ ಐಟಮ್ಸ್ ಏನೇನೆಲ್ಲ ಹಾಕ್ತಿರಲ್ಲ ಸ್ಪೈಸಸ್ ಪಲಾವ್ಗೆ, ಸೊ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ. ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದನ್ನು ಫ್ರೈ ಮಾಡ್ತೀನಿ. ಕೆಲವ್ರು ಹಾಗೇನೂ ಹಾಕ್ತಾರೆ, ಬಟ್ ನನಗೆ ಫ್ರೈ ಮಾಡಿದಾಗ ಇದು ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಪನ್ನೀರು. ಸೊ ಹಾಗಾಗಿ ನಾನು ಫ್ರೈ ಮಾಡಿ ಹಾಕ್ತೀನಿ. ಇಷ್ಟು ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್, ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟು ನಾನು ತೊಗೊಂಡಿರೋದು. ಅಕ್ಕಿ ಒಂದು 1.5 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಫಸ್ಟ್ಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಕುಕ್ಕರ್ ಪ್ಯಾನ್ ಅಂತಾರಲ್ಲ ಆ ಥರ. ಈ ಥರ ಬಿರಿಯಾನಿ ಮತ್ತು ಪಲಾವ್ ಆ ಥರ ಏನಾದರೂ ಮಾಡಿದ್ರೆ ನನಗೆ ಈ ಥರ ಅಗ್ಲ ಇರಬೇಕು ಪಾತ್ರೆ. ನಾರ್ಮಲ್ ಕುಕ್ಕರ್ ಎಲ್ಲ ಇರುತ್ತಲ್ಲ ಉದ್ದಕ್ಕೆ, ಆ ಥರದ್ದೆಲ್ಲ ಮಾಡೋಕ್ಕೆ ನನಗೆ ಕಂಫರ್ಟ್ ಅನ್ಸೋದಿಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಫಸ್ಟಿಗೆ ಆಯಿಲ್ ಹಾಕೋತೀನಿ. ಸ್ವಲ್ಪನೇ ಹಾಕೋತೀನಿ, ಯಾಕಂದರೆ ನಾನು ಪನ್ನೀರ್ನ ಫ್ರೈ ಮಾಡಬೇಕು. ಸೊ ಹಾಗಾಗಿ ತುಪ್ಪ ತಿನ್ನೋರು, ತುಪ್ಪ ಇಷ್ಟ ಇದ್ದವರು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ನನ್ನ ಮಗಳು ಟ್ರೈಪೋಡ್ ಎಲ್ಲೋ ಇಟ್ಬಿಟ್ಟಿದ್ದಾಳೆ, ಸೊ ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಆ ವಿಡಿಯೋ ಏನಾದರೂ ಆ ಕಡೆ ಈ ಕಡೆ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಕಾಯ್ದಿರುತ್ತೆ. ಮತ್ತು ಪನ್ನೀರ್ ಏನಂದರೆ ಅಂಟ್ಕೊಳ್ಳೋದು ಜಾಸ್ತಿ, ಸ್ಟಿಕ್ ಆಗಿಬಿಡುತ್ತೆ ಇದು ಏನಂತಾರೆ ತಳಕ್ಕೆ. ಸೊ ಹಾಗಾಗಿ ನಾನ್ ಸ್ಟಿಕ್ ಯೂಸ್ ಮಾಡೋರು ನಾನ್ ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು. ನಾನು ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತೀನಿ. ಪನ್ನೀರ್ನ ನೀವು ಸಣ್ಣಗಾದರೂ ಮಾಡ್ಕೋಬೋದು, ಇಲ್ಲ ದಪ್ಪಗಾದರೂ ಮಾಡ್ಕೋಬೋದು. ಕೆಲವರು ತುಂಬ ದಪ್ಪ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಮ್ಮನೇಲಿ ಸ್ವಲ್ಪ ಸಣ್ಣನೇ, ನಾವು ದಪ್ಪ ಕಟ್ ಮಾಡಲ್ಲ, ಇಷ್ಟ ಆಗಲ್ಲ ಅಂತ. ಸೊ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ರೋಸ್ಟ್ ಆಗಲಿ ನೀಟಾಗಿ. ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ಈ ಥರ ಎಲ್ಲ ಬಿಡಲ್ಲ. ಆಯಿಲ್ ಜಾಸ್ತಿ ಹಾಕೋಬೇಕು. ನಾನು ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೋಡಿ ಪನ್ನೀರ್ ಫ್ರೈ ಮಾಡಿದ್ದು ಈ ಥರ ತವಾಗೆಲ್ಲ ಅಂಟ್ಕೊಂಡಿರುತ್ತೆ. ಸೊ ಏನಾಗಲ್ಲ, ಇದಕ್ಕೇ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಆದಷ್ಟು ನಾನು ಆಯಿಲ್ ಕಮ್ಮಿನೇ ಹಾಕಿದ್ದೀನಿ. ಸೊ ಪನ್ನೀರ್ ಚೆನ್ನಾಗಿ ರೋಸ್ಟ್ ಆಗಬೇಕು ಅನ್ನೋರು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ. ತುಪ್ಪ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಳಿ. ಏಲಕ್ಕಿ ಬೇಕನ್ನೋರು ಏಲಕ್ಕಿನೂ ಹಾಕೋಬೋದು. ಇದಕ್ಕೆ ನಾನು ಸೋಂಪು ಕಾಳು ಹಾಕಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಆನಿಯನ್ ಹಾಕೊಳ್ಳೋಣ. ಕಸೂರಿ ಮೇಥಿನೂ ಹಾಕೋಬೋದು, ನಾನು ಇರಲಿಲ್ಲ, ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಈ ಥರ ಕಟ್ ಮಾಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆದಷ್ಟು ಬಿರಿಯಾನಿ ಪಲಾವ್ಗೆಲ್ಲ ಆನಿಯನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ಮತ್ತು ಇದು ಸ್ವಲ್ಪ ನಾನು ಸಾಲ್ಟ್ ಹಾಕೋತೀನಿ. ಏನೇ ಮಾಡಿದ್ರೂ ಈ ಥರ ಏನಾದರೂ ಬೇಯಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಬೇಗ ರೋಸ್ಟ್ ಆಗುತ್ತೆ. ಸೊ ಆ ರೀತಿಯಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಒಂದು 4ರಿಂದ 5, ಸೊ ಅದನ್ನು ಕೂಡ ಹಾಕೋತೀನಿ. 4 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಸೊ ನೋಡಿ ಈ ಆನಿಯನ್ ಆಲ್ರೆಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ.
ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ. ನಂಗೆ ಆ್ಯಕ್ಚುಲಿ ಈ ಥರ ರೋಸ್ಟೆಡ್ ಆನಿಯನ್ಸ್ ಅಂದರೆ ತುಂಬ ಇಷ್ಟ, ಹಾಗೆ ತಿನ್ನೋಕ್ಕೆ ಸಖತ್ ಚೆನ್ನಾಗಿ ಅನಿಸುತ್ತೆ, ಟೇಸ್ಟಿಯಾಗಿ. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿದ್ನಲ್ಲ ಆ ಟೊಮೆಟೊ ಹಾಕೋತೀನಿ. ಮತ್ತು ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿದ್ದೀನಿ, ಕರ್ಡ್ ಕೂಡ ಆ್ಯಡ್ ಮಾಡ್ತೀನಿ. ನಾನು ಕರ್ಡ್ನ ಮಿಕ್ಸ್ ಮಾಡಿದ್ದೆ, ಸೊ ಇವಾಗ ಅದನ್ನು ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ತೋರಿಸ್ಲಿಲ್ಲ. ನೆಕ್ಸ್ಟ್ ಈ ಟೊಮೆಟೊನೂ ಹಾಕಿ ಟೊಮೆಟೊನೂ ಸ್ವಲ್ಪ ರೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇದು ಎಲ್ಲ ರೋಸ್ಟ್ ಆಗಿದೆ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 to 1.5 ಸ್ಪೂನಷ್ಟು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ, ಅದು ಹಸಿ ಸ್ಮೆಲ್ ಹೋಗೋವರೆಗೂ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಆವಾಗವಾಗಲೇ ಮಾಡೋಕ್ಕಾಗಲ್ಲ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ ಸ್ಟೋರ್ ಮಾಡಿ. ಸೊ ಅದನ್ನೇ ಹಾಕಿದ್ದೀನಿ. ಇದನ್ನು ಒಂದು 5 minutes ಹಸಿ ವಾಸನೆ ಹೋಗೋವರೆಗೂ ಕುದಿತೀನಿ. ಇದಕ್ಕೆ ಮತ್ತೆ ನಾನು ಸ್ವಲ್ಪ ಗೋಡಂಬಿ ಕೂಡ ಹಾಕೋತೀನಿ, ಚೆನ್ನಾಗಿ ಅನಿಸುತ್ತೆ. ಹಾಗೆ ತಿನ್ನೋದಕ್ಕಿಂತ ಈ ಥರ ಫುಡ್ಗೆ ಏನಾದ್ರು ಹಾಕೊಂಡು ತಿಂದರೆ ಟೇಸ್ಟಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡಿಕೊಂಡೆ. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು ಸೊಪ್ಪು ಅಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಯಾರಿಗೆಲ್ಲ ಪನ್ನೀರ್ ಇಷ್ಟ, ಮಶ್ರೂಮ್ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪನ್ನೀರ್ಗಿನ್ನ ನನಗೆ ಮಶ್ರೂಮ್ ಸಖತ್ ಇಷ್ಟ ಆಗುತ್ತೆ. ಪನ್ನೀರ್ ಸಮ್ಟೈಮ್ಸ್ ಅಷ್ಟೇ ನನಗೆ ಇಷ್ಟ ಆಗುತ್ತೆ, ಯಾವಾಗಲೂ ತಿನ್ನೋಕೆ ಒಂಥರ ಅನಿಸುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಇದು ಒಂದು 2 minutes ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಏನೇನು ಪುಡಿಗಳು ತೊಗೊಂಡಿದ್ದೀನಿ, ಪೌಡರ್ಸ್, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಇವಾಗ ಇದಕ್ಕೆ ನಾನು ಅರಿಶಿಣ ನೋಡಿ ಹಾಕ್ಕೊಳ್ಳಿ. ತುಂಬ ಅರಿಶಿನ ಬೇಡ ತಿನ್ನಲ್ಲ ಅನ್ನೋರು ಕಡಿಮೆನೇ ಹಾಕ್ಕೊಳ್ಳಿ ಅರಿಶಿನ. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಪೌಡರ್, ಅದನ್ನು ಅಷ್ಟೇ ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ಫುಲ್ ಸ್ಟ್ರಾಂಗ್ ಇದೆ, ನೋಡಿ ಹಾಕೋಬೇಕು. ನಿಮ್ಮನೆ ಖಾರದ ಪುಡಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಖಾರನೂ ನೋಡಿ ಹಾಕ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, ನೋಡಿ ಹಾಕೋತೀನಿ. ಆಮೇಲೆ ಖಾರ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಈ ಥರ ಪೌಡರ್ಸ್ನ ನಾವು ಆಯಿಲಲ್ಲಿ ಇಲ್ಲ ಈ ಥರ ರೋಸ್ಟ್ ಮಾಡಿದ್ರೆ ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಾಗಾಗಿ ನೀರು ಹಾಕಿದ್ಮೇಲೆ ಯಾವುದೇ ಥರ ಪೌಡರ್ಸ್ನ ಹಾಕಬೇಡಿ. ಈ ಥರ ಆಯಿಲಲ್ಲಿ ರೋಸ್ಟ್ ಮಾಡ್ತಿರಲ್ಲ ಆವಾಗಲೇ ಪೌಡರ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಒಂದು 5 minutes ಹಿಂಗೆ ರೋಸ್ಟ್ ಮಾಡ್ತೀನಿ ನಾನು. ಇದಕ್ಕೆ ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದೆ ನಾನು, ಆನಿಯನ್ ರೋಸ್ಟ್ ಆಗಲಿ ಅಂತ. ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕೊಂಡೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದು ಒಂದು 5 minutes ಹೀಗೆ ರೋಸ್ಟ್ ಆಗಲಿ ಎಣ್ಣೆಯಲ್ಲಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡೋಣ. ಈ ಥರ ಬಿರಿಯಾನಿ, ಪಲಾವ್ ಈ ಥರದಕ್ಕೆಲ್ಲ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ಒಂದು 2 minutes ಹಾಗೆ ರೋಸ್ಟ್ ಮಾಡೋಣ. ಮಿಕ್ಸ್ ಮಾಡಿ ನೋಡಿ ಎಷ್ಟು ಶೈನಿ ಇದೆ. ಕರ್ಡ್ ಹಾಕಿದ್ರೇ ಈ ಥರ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಇನ್ನೇನು ಆ್ಯಡ್ ಮಾಡೋದಿಲ್ಲ, ಪನ್ನೀರ್ ರೈಸ್ ಅಷ್ಟೇನೆ. ಸೊ ಇದು ಒಂದು 2 minutes ಹಾಗೆ ರೋಸ್ಟ್ ಆಗಲಿ. ನೋಡಿ ಈ ಥರ ಲೈಟಾಗಿ ಕುದೀತಾ ಇದೆ. ಸೊ ನಾನು ಯೂಶ್ವಲಿ ಯಾವಾಗ್ಲೂ ನೀರು ಹಾಕಿಬಿಟ್ಟು ರೈಸ್ ಹಾಕೋದಿಲ್ಲ ನಾನು, ಅದು ರೈಸ್ಗೆ ಮಸಾಲ ಎಲ್ಲ ಹಿಡಿಯಲ್ಲ ಅಂತ. ರೈಸ್ ಹಾಕಿಬಿಟ್ಟು ನಾನು ನೀರು ಹಾಕ್ತೀನಿ. ಸೊ ಈಗಲೂ ಹಾಗೆ ಮಾಡಿದ್ದೀನಿ, ಮಸಾಲಾಗೆ ರೈಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗಾದರೆ ಉಪ್ಪು ಖಾರ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ನಾನು 5 minutes ನಾನು ಹಾಗೆ ಇದರಲ್ಲೇ ಬೇಯಿಸ್ತೀನಿ, ನೀರೆಲ್ಲ ಏನೂ ಹಾಕೋದಿಲ್ಲ. ಸೊ ಆಮೇಲೆ ನೀರನ್ನೂ ಅಷ್ಟೇ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಈ ಮಸಾಲನಲ್ಲೇ ರೈಸ್ನ ಸ್ವಲ್ಪ ಬೇಯಿಸಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ಬೆಂದಿರುತ್ತೆ. ಸೊ
ಸೊ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನಾನು ನಾರ್ಮಲ್ ಮನೇಲಿ ಯೂಸ್ ಮಾಡೋ ರೈಸ್ನ ಯೂಸ್ ಮಾಡಿದ್ದೀನಿ, ಬಾಸ್ಮತಿ ಆ ಥರದ್ದು ಯಾವುದು ಹಾಕಿಲ್ಲ. ಸೊ ಈಗ ರೈಸ್ನ ನೋಡಿಕೊಂಡು ನಾನು ನೀರು ಹಾಕೋತೀನಿ. ಸೊ ನೋಡಿ ಈ ಥರ ಮಸಾಲನಲ್ಲೇ ಮಿಕ್ಸ್ ಮಾಡಿದ್ದೀನಿ. ಇದೊಂದು 5 ಮಿನಿಟ್ಸ್ ಹಿಂಗೆ ಬೆಂದರೆ ಅಕ್ಕಿಗೆಲ್ಲ ಮಸಾಲ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಹಿಂಗೆ ಬಿಡೋಣ ಒಂದು 5 ಮಿನಿಟ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ನೋಡಿ ರೈಸ್ನ ಈ ಥರ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ನೀರು ಹಾಕೋತೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೊಳ್ಳಿ. ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ ನಾನು 4 ಗ್ಲಾಸ್ ಅಷ್ಟು ನೀರು ಹಾಕೋತೀನಿ. ನನ್ನ ಮಗಳಿರೋದ್ರಿಂದ ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ ರೈಸು. ಅವಳಿಗೆ ಉದ್ರಿದ್ರೆ ಅಗ್ಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಸ್ವಲ್ಪ ಮೆತ್ತಗೆ ಮಾಡ್ತೀನಿ. ತುಂಬ ಗಟ್ಟಿ ಆದರೆ ಅವಳಿಗೆ ಅದನ್ನು ಸ್ಮ್ಯಾಶ್ ಮಾಡಿ ತಿನ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತೀನಿ. ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ರೈಸ್ ಯಾವ ಥರ ಬೇಕೋ ಆ ಥರ ನೋಡಿ ನೀರು ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಸ್ವಲ್ಪ ಮೆತ್ತಗೆ ಬೇಕು ನನಗೆ ರೈಸು. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಪನ್ನೀರ್ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಪನ್ನೀರ್ ಆ್ಯಡ್ ಮಾಡಿದ್ದೀನಿ. ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ನೀವು ತಿರುಗಿಸ್ಕೋಬೇಕು ಅಂದರೆ ತಿರುಗಿಸ್ಕೋಬೋದು, ಇಲ್ಲಾಂದರೆ ಅದು ಕೆಲವೊಂದು ಸಲ ರೋಸ್ಟ್ ಆಗಿಲ್ಲ ಅಂದರೆ ಒಡೆದೋಗುತ್ತೆ, ಎಲ್ಲ ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಹಾಗೇನಾದ್ರು ಇದ್ದರೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನಿದು ರೋಸ್ಟ್ ಆಗಿದೆ, ಸೊ ಗಟ್ಟಿ ಆಗಿಬಿಟ್ಟಿದೆ ಪನ್ನೀರ್. ಸೊ ಹಾಗಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲ ನೀವು ಇದು ಬಿರಿಯಾನಿ ರೆಡಿ ಆದಮೇಲೆ ಕೂಡ ಅದನ್ನು ಮಿಕ್ಸ್ ಮಾಡ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ನನಗಂತೂ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಾಗಿರುತ್ತೆ ಅಂತ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಈ ರೈಸ್ಗೆ 2 ವಿಷಲ್ಸ್ ಹಾಕಿಸ್ಬೇಕು. ಸೊ ಹಾಗಾಗಿ 2 ವಿಷಲ್ ಹಾಕಿಸ್ತೀನಿ. ಎಲ್ಲ ರೆಡಿ ಆದಮೇಲೆ ಹೇಗಿತ್ತು, ಟೇಸ್ಟ್ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನನ್ನ ಇದು ರೆಡಿ ಆದಮೇಲೆ ಅದನ್ನು ತಿನ್ನುವಾಗ ನಿಮಗೆ ವಿಡಿಯೋ ಶೇರ್